ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ. ಇದೊಂದು ಸುದ್ದಿ ಅಲ್ಲ, ಆದರೂ ಸುದ್ದಿಯ ಒಂದು ಸ್ವಾರಸ್ಯಕರ ಘಟನೆ. ಹೌದು, ಇವತ್ತಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ತುಂಬಾ ಸರಳವಾಗಿ ಜನ ಬಳಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಕೆಲವು ಟಾಪಿಕ್ಗಳು ಎಷ್ಟು ಬೇಗ ವೈರಲ್ ಆಗ್ತದೆ ಅಂತಂದರೆ ಅದಕ್ಕೆ ಊಹೆಗೂ ಮಿಲುಕದ ರೀತಿಯಲ್ಲಿ ವೈರಲ್ ಆಗ್ತವೆ. ಅಂತಹದೊಂದು ಪದ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಜಾಸ್ತಿ ಟ್ರೆಂಡ್ ಆಗಿ ಕಾಣ್ತಾ ಇದೆ. ಅದು ಕಾಕ್ರೋಚ್ ಪಾರ್ಟಿ. ಹೌದು, ಏನಿದು ಕಾಕ್ರೋಚ್ ಪಾರ್ಟಿ? ಇದರ ಅರ್ಥ ಏನು? ಯಾವ ರೀತಿ ಇದು ವರ್ಕ್ ಮಾಡ್ತದೆ? ಇದರಿಂದ ಸಾರ್ವಜನಿಕರಿಗೆ ಏನು ಲಾಭ ಅಂತಕ್ಕಂಥ ಕುತೂಹಲ ನಿಮ್ಮಲ್ಲಿದ್ದರೆ ಈ ವಿಡಿಯೋವನ್ನು ಪೂರ್ತಿ ನೋಡಿ. ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ. ಕಾಕ್ರೋಚ್ ಪಾರ್ಟಿ ಎಂಬುದು ಅಧಿಕೃತ ರಾಜಕೀಯ ಪಕ್ಷ ಅಲ್ಲ. ಇದು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗುತ್ತಿರುವ ಒಂದು ವ್ಯಂಗ್ಯ ಪದವಾಗಿದೆ. ಇದರ ಅರ್ಥ ಏನು ಅಂದರೆ, ಕಾಕ್ರೋಚ್ ಅಂದರೆ ಏನೇ ಪರಿಸ್ಥಿತಿ ಆದರೂ ಬದುಕಿ ಉಳಿಯುವ ಒಂದು ಕೀಟ. ಆದ್ದರಿಂದ ಕೆಲವು ಜನರು ರಾಜಕೀಯದಲ್ಲಿರುವ ನಾಯಕರನ್ನು ಅಥವಾ ಗುಂಪುಗಳನ್ನು ವ್ಯಂಗ್ಯವಾಗಿ ಕಾಕ್ರೋಚ್ ಪಾರ್ಟಿ ಎಂದು ಕರೀತಾ ಇದ್ದಾರೆ. ಯಾವ ಪರಿಸ್ಥಿತಿಯಲ್ಲೂ ಇದು ಉಳಿಯುವವರು, ಎಷ್ಟೇ ಟೀಕೆ ಬಂದರೂ ಕೂಡ ಅಡಗದೆ ಮುಂದುವರಿಯುವರು ಎಂಬುದೇ ಇದರ ಅರ್ಥ. ಇದು ಹೇಗೆ ಟ್ರೆಂಡ್ ಆಯಿತು ಅಂತ ನೋಡೋದಾದರೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಟ್ವಿಟರ್ನಲ್ಲಿ ವಿಮ್ಸ್, ರೀಲ್ಸ್, ಶಾರ್ಟ್ಸ್, ವಿಡಿಯೋಸ್ ಮೂಲಕ ಇದು ವೈರಲ್ ಆಗ್ತಾ ಇದೆ. ವಿಶೇಷವಾಗಿ ರಾಜಕೀಯ ವಿಚಾರಗಳು, ಯುದ್ಧ ಸಂಬಂಧಿತ ಸುದ್ದಿಗಳು ಅಥವಾ ಸರ್ಕಾರದ ನಿರ್ಧಾರಗಳ ಮೇಲೆ ಹಾಸ್ಯಾತ್ಮಕ ಪ್ರತಿಕ್ರಿಯೆಯಾಗಿ ಇದನ್ನು ಬಳಸ್ತಾ ಇದ್ದಾರೆ. ನಿಜವಾದ ಪಕ್ಷ ಅಲ್ಲ. ಗಮನಿಸಬೇಕಾಗಿರ್ತಕ್ಕಂಥ ಒಂದು ವಿಚಾರ ಅಂದರೆ, ಇದೇನು ಯಾವುದೇ ರಾಜಕೀಯ ಪಕ್ಷ ಅಲ್ಲ. ಯಾರನ್ನಾದರೂ ಟೀಕಿಸಲು ಅಥವಾ ಹಾಸ್ಯ ಮಾಡಲು ಬಳಸುವ ಪದ ಇದಾಗಿದೆ ಅಷ್ಟೇ. ಕೆಲವೊಮ್ಮೆ ನೆಗೆಟಿವ್ ಅಥವಾ ಅವಮಾನಕರ ಅರ್ಥ ಕೂಡ ಇದು ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಇನ್ನಷ್ಟು ವಿವರಣೆಯನ್ನು ಕೊಡೋದಾದರೆ, ಕಾಕ್ರೋಚ್ ಪಾರ್ಟಿ ಅನ್ನೋದು ಪದ ಸದಾ ಜೋಕ್ ಅಲ್ಲ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆಯುತ್ತಿರೋ ಒಂದು ವ್ಯಂಗ್ಯ ಟ್ರೆಂಡ್. ಇದನ್ನು ಜನರು ವಿವಿಧ ಅರ್ಥಗಳಲ್ಲಿ ಬಳಸ್ಕೊತಾ ಇದ್ದಾರೆ. ಈಗ ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದರೆ, ಕಾಕ್ರೋಚ್ ಅಂದರೆ ಯಾವ ಪರಿಸ್ಥಿತಿಯಲ್ಲೂ ಬದುಕುವ ಕೀಟ. ನಾಶ ಮಾಡೋದೇ ಇದಕ್ಕೆ ಕಷ್ಟ, ಅಂದರೆ ಇದನ್ನು ನಾಶ ಮಾಡೋಕ್ಕಾಗೋದಿಲ್ಲ ಅಂತಕ್ಕಂಥ ಒಂದು ಪದದ ಅರ್ಥವಾಗಿದೆ. ಅದನ್ನು ರಾಜಕೀಯಕ್ಕೆ ಹೋಲಿಸಿದರೆ ಎಷ್ಟು ಟೀಕೆ ಬಂದರೂ ಹೋಗದವರು, ಯಾವ ಸರ್ಕಾರ ಬಂದವರು ಹೊಂದಿಕೊಳ್ಳದವರು, ಅರ್ಥಾತ್ ಪೇಪರ್ನಲ್ಲಿ ಉಳಿಯಲು ಏನಾದರೂ ಮಾಡುವವರನ್ನು ವ್ಯಂಗ್ಯವಾಗಿ ಹೇಳುವ ಪದ ಅಂತ ಈ ಒಂದು ಕಾಕ್ರೋಚ್ ಪಾರ್ಟಿಯನ್ನು ಹೇಳಲಾಗ್ತಾ ಇದೆ ಸ್ನೇಹಿತರೆ. ಮತ್ತೊಂದು ಅರ್ಥದಲ್ಲಿ ಇದನ್ನು ನೋಡೋದಾದರೆ, ಯುದ್ಧ ಅಥವಾ ರಾಷ್ಟ್ರೀಯ ಭದ್ರತೆಯ ವಿಚಾರ ಬಂದಾಗ ಇದನ್ನು ಎತ್ತಿ ಜನರು ಇದನ್ನು ಮಿಮಿಕ್ರಿ ಮಾಡ್ತಾಯಿದ್ದಾರೆ. ಕೆಲವರು ಸರ್ಕಾರ ಅಥವಾ ವಿರೋಧ ಪಕ್ಷವನ್ನು ಟೀಕಿಸಲು ಸಹ ಈ ಪದವನ್ನು ಬಳಸ್ತಾ ಇದ್ದಾರೆ. ಉದಾಹರಣೆಗೆ, ಯಾವ ಪರಿಸ್ಥಿತಿಯಲ್ಲೂ ಸೈಡ್ ಚೇಂಜ್ ಮಾಡ್ತಾರೆ, ದೇಶದ ಸಮಸ್ಯೆಗಿಂತ ತಮ್ಮ ಲಾಭ ನೋಡ್ತಾರೆ. ಇದನ್ನು ಹೇಳೋಕ್ಕೆ ಕಾಕ್ರೋಚ್ ಪಾರ್ಟಿ ಅಂತ ಕರೀತಾ ಇದ್ದಾರೆ ಸ್ನೇಹಿತರೆ. ಈ ಟ್ರೆಂಡ್ ಒಂದು ಸಂದೇಶ ಕೊಡ್ತದೆ. ಏನಪ್ಪ ಅದು ಅಂತಂದರೆ, ಜನರಿಗೆ ರಾಜಕೀಯದ ಮೇಲೆ ನಂಬಿಕೆ ಕಡಿಮೆ ಆಗ್ತಾ ಇದೆ. ಇನ್ನೊಂದೇನಪ್ಪ ಅಂದರೆ, ಕೋಪ ಮತ್ತು ಹಾಸ್ಯ ಮಿಶ್ರಣ ಪದವಾಗಿದೆ ಇದು. ಡೈರೆಕ್ಟ್ ರೆಕ್ಟ್ಯೂಮ್ಸ್ ಮಾಡೋಕ್ಕೆ ಬದಲು ಮಿಮೇಕ್ ಮೂಲಕ ಇದನ್ನು ಹೇಳ್ತಾ ಇದ್ದಾರೆ. ಗಮನಿಸಬೇಕಾದ ವಿಷಯ ಏನಪ್ಪ ಅಂದರೆ, ಇದು ಅಧಿಕೃತ ಪದವಲ್ಲ, ಅವಮಾನಕರ ಅಥವಾ ಇನ್ಸಲ್ಟ್ ಪದ ಆಗಿ ಕಾಣಬಹುದು. ಆದ್ದರಿಂದ ಇದು ಪಬ್ಲಿಕ್ನಲ್ಲಿ ಬಳಸುವಾಗ ಕೇರ್ಫುಲ್ ಆಗಿರುವುದು ಉತ್ತಮ ಅಂತಕ್ಕಂಥ ಮಾಹಿತಿ ಇದೆ. ಕಾಕ್ರೋಚ್ ಪಾರ್ಟಿ ರಾಜಕೀಯದ ಮೇಲೆ ವ್ಯಂಗ್ಯ ಅಥವಾ ಅವಮಾನಕರ ಅಥವಾ ಅಸಮಾಧಾನ ಪದವನ್ನು ಬಳಸ್ತಕ್ಕಂಥ ಒಂದು ಪದವಾಗಿದೆ ಸ್ನೇಹಿತರೆ. ಮತ್ತೊಮ್ಮೆ ಇದನ್ನು ನೋಡೋದಾದರೆ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಕ್ರೋಚ್ ಪಾರ್ಟಿ ಅನ್ನೋ ಪದ ಭಾರಿ ಟ್ರೆಂಡ್ ಆಗ್ತಾ ಇದೆ. ಇದು ನಿಜವಾದ ರಾಜಕೀಯ ಪಕ್ಷವೇ ಅಂತಕ್ಕಂಥ ಒಂದು ಕುತೂಹಲ ಜನರಲ್ಲಿ ಮೂಡ್ತಾ ಇದೆ. ಆದರೆ ಇದು ರಾಜಕೀಯ ಪಕ್ಷ ಅಲ್ಲ, ಜನರು ಇದು ಮಾಡ್ತಾ ಇರ್ತಕ್ಕಂಥ ವ್ಯಂಗ್ಯ. ಈ ವಿಡಿಯೋದಲ್ಲಿ ನಾವು ಟ್ರೆಂಡ್ ಹಿಂಬಾಗಿಲಿನ ಸತ್ಯ ಅಥವಾ ಅದರ ಅರ್ಥ ಮತ್ತು ಯಾಕೆ ಜನ ಇದನ್ನು ಬಳಸ್ತಾ ಇದ್ದಾರೆ ಅನ್ನೋದು ಸಂಪೂರ್ಣವಾಗಿ ವಿವರಿಸಿದ್ದೀವಿ. ನೀವು ಇದನ್ನು ಕೊನೆವರೆಗೂ ನೋಡಿ, ಲೈಕ್ ಮಾಡಿ.